ನಿಮ್ಮ ಭಾರವನ್ನು ಇಳಿಸುವುದಕ್ಕಾಗಿ, ಮಗಳಾದರೂ ಮಗನ ಸ್ಥಾನವನ್ನು ತುಂಬುವುದಕ್ಕಾಗಿ ಹೊರಟವಳು ನಾನು. ಜೀವನದ ಸುಖ ಎನ್ನುವ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡವಳು ಈ ಸಾವಿತ್ರಿ. ಬುದ್ಧಿ ತಿಳಿದವರು ನೀವು. ಯಾಕೆ ಹುಡುಕಾಟಿಕೆಯ ಮಾತಪ್ಪ? ಮಗಳೇ ಬೇಡ, ಅವರ ಇನ್ನೊಂದು ವರನನ್ನು ನಿಶ್ಚಯಿಸೋಣ. ಬೇಡಪ್ಪ, ಹುಟ್ಟಿದ ಹೆಣ್ಣನ್ನು ಒಮ್ಮೆ ಮಾತ್ರ ದಾನವನ್ನ ಕೊಡಬಹುದು. ತಿಳಿದಿಲ್ಲವೇ? ದೇಹ ಒಂದಾದ ಮಾತ್ರಕ್ಕೆ ಪತಿ ಪತ್ನಿಯರಲ್ಲ, ಅದು ದಾಂಪತ್ಯವಲ್ಲ. ಸತ್ಯವಾನನನ್ನ ಒಮ್ಮೆಲೆ ಕಂಡವಳು ನಾನು ಬದುಕಿದರೆ ಇವನ ಜೊತೆಗೆ ಬದುಕಬೇಕೆನ್ನುವ ಸಂಕಲ್ಪವನ್ನ ಗೈದವಳು. ಒಮ್ಮೆ ಸತ್ಯವಾನನನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡವಳು ನಾನು. ನನ್ನ ಪ್ರಿಯತಮನ ಮೂರ್ತಿಯನ್ನು ಬದಲಿಸಿಕೊಳ್ಳಲಾರೆ. ನಾನು ಅನುಭವಿಸಿಯೇ ಸಿದ್ಧ. ಕಣ್ಣೀರ್ಗೆರೆಯಬೇಡ, ಸಮಾಧಾನ ಪಡಿಸಿಕೊ. ನಾನು ಮಾತನಾಡಿ ನಿಮ್ಮಿರುವರ ಕಣ್ಣೀರಿಗೆ ಕಾರಣೀಕರ್ತನಾಗಿ ಹೋದ್ನಂತ ಇಲ್ಲ. ನನ್ನಪ್ಪ ಮುಗ್ಧ. ಹೌದೇ? ಅವನಿಗೆ ಭವಿಷ್ಯದ ಚಿಂತೆಯೊಂದೇ ಚಿಂತೆ. ಮಗಳು ಚೆನ್ನಾಗಿರಬೇಕೆನ್ನುವುದಾಗಿ. ತಪ್ಪಲ್ಲವೇ? ಹೆತ್ತ ಕರುಳು ನೋಡು. ಕಾಣುವುದೆಲ್ಲವೂ ಸತ್ಯವಲ್ಲ. ಸತ್ಯವೆನ್ನುವುದು ಅನುಭವಕ್ಕೆ ಬರಬೇಕಿದ್ರೆ ಸ್ವಲ್ಪ ವಿವೇಕವಿರಬೇಕಷ್ಟೇ. ಅದರ ಆಚೆ ಪರಮ ಸತ್ಯ ಎನ್ನುವುದು ಬೇರೆ ಒಂದಿದೆ. ಹೌದು, ನೀನು ಹೇಳಿದ ಮಾತು ಸತ್ಯವೇ. ತಂದೆ ಮಗಳ ಜೊತೆಯಲ್ಲಿ ಚೆಲ್ಲಾಟವಾಡುವುದಕ್ಕೆ ನೀವು ಬಂದಿಲ್ಲ ಎನ್ನುವುದು ನನಗೆ ತಿಳಿದಿದೆ. ನನ್ನ ಅಪ್ಪನಿಗೆ ಅದನ್ನು ತಿಳಿದುಕೊಳ್ಳುವ ಶಕ್ತಿ ಇಲ್ಲ ಅಷ್ಟೇ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ, ಹೇಳಿ. ಕೇವಲ 1 ವರ್ಷ ಮಾತ್ರ ದಾಂಪತ್ಯವನ್ನು ನಾನು ಪೂರೈಸುತ್ತೇನೆ. 1 ವರ್ಷದ ಕೊನೆಯ ದಿವಸದ ಗೋಧೂಳಿಯ ಸಮಯದಲ್ಲಿ ಅಂತಹ ದುರಂತ ನಿನ್ನ ಪಾಲಿಗೆ ಪ್ರಾಪ್ತವಾಗ್ತದೆ. ಅದನ್ನ ಈಗಲೇ ಜಾಗ್ರತೆ ಮಾಡುವುದು ಒಳ್ಳೆಯದು ಅಂತ ಸೂಚನೆ ಕೊಟ್ಟದ್ದು ನಾನು. ನನ್ನ ಅಪ್ಪನಿಗೆ ಬುದ್ಧಿ ಇಲ್ಲ. ಇಲ್ಲ, ಅಪ್ಪ ಸರಿಯಾಗಿ ಹೇಳಿದ ಇಷ್ಟರೊಳಗೆ. ಅದೇ ಬೇರೆ ಬದಲಾಯಿಸು ಅಂತ ಹೇಳಿದ್ನಲ್ವೇನೆ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ. ನಾನು ಹೀಗೆ ಮಾತನಾಡುತ್ತೇನೆ ಅಂತ ಭಾವಿಸಿಕೊಳ್ಳಬೇಡಿ. ಹತಾಶನಾಗಿರುವ ನನ್ನ ತಂದೆಗೆ ಸಮಾಧಾನ ಸಿಗಬೇಕು. ಆಗಬೇಕು ಅಂತಾದರೆ ನಾನು ನಿಮ್ಮಲ್ಲಿ ಬಂದ ತಕ್ಷಣದಲ್ಲಿ ನಿಮ್ಮನ್ನ ಕಂಡೆ. ಹೌದು, ವರನನ್ನು ನಿಶ್ಚಯಿಸಿಕೊಂಡು ಬಂದೆ ಎನ್ನುವ ಸಂಭ್ರಮದ ವಾತಾವರಣವನ್ನು ನನ್ನ ಅಪ್ಪನಲ್ಲಿ ಹೇಳುವುದಕ್ಕಾಗಿ ಕಾತರದಿಂದ ಬಂದೆ. ಹೌದೇ? ನನ್ನ ಅಪ್ಪನನ್ನ ಕಾಣುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನ ಕಂಡು ಮೊದಲಾಗಿ ವಂದಿಸಿಕೊಂಡಾಗ ನೀವು ಆಶೀರ್ವದಿಸಿದ್ದೇನೆ. ಆಶೀರ್ವದಿಸಿದ್ದೇನಲ್ಲ? ದೀರ್ಘ ಸುಮಂಗಲಿ ಭವ. ಹೌದು, ಆಶೀರ್ವಾದ ಮಾಡಿದ್ದೇನೆ. ಮಾಡಿದ್ದೇನೆ 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 ಏನು ಸ್ವಾಮಿ? ಮಾಡಿದ್ದೇನೆ ಮಾಡಿದ್ದೇನೆ ಮಾಡಿದ್ದೇನೆ. ಹೌದು, ಮಾಡಿದ್ದೇನೆ ಮಾಡಿದ್ದೇನೆ. ಅಳಬೇಡ, ಮಾಡಿದ್ದೇನೆ ಮಾಡಿದ್ದೇನೆ. ದೀರ್ಘ ಸುಮಂಗಲಿ ಎಂದರೆ 1 ವರ್ಷದ ದಾಂಪತ್ಯಕ್ಕೆ ದೀರ್ಘ ಸುಮಂಗಲಿ ಅಂತ ಹೇಳ್ತಾರೆ. ನೀನು ಅಳಬೇಡುವೆ, ಅದಕ್ಕೊಂದು ಪರಿಹಾರ ನಾನು ಸೂಚಿಸ್ತೇನೆ. ಸ್ವಲ್ಪ ನನ್ನ ಅಪ್ಪನಿಗೆ ಸಮಾಧಾನ ಮಾಡಿ, ನನ್ನ ಅಪ್ಪನಿಗೆ ಸಮಾಧಾನ ಮಾಡಿ. ನೃಪತಿ ತವ ಸುತ ನುಡಿದ ಮಾತಿಗೆ ಉಪಮೆ ಇಲ್ಲವು, ಸತ್ಯವಿದು ಫಲ ಫಲ ಫಲ. ನಿಪುಣ ಸಾಧಿಸಿದ ವಿಘ್ನ ಮಸ್ತಿಷ್ಟಾರ್ಥ ಭದ್ರಭವ.
ಇದೆ. ಈ ರೀತಿಯಾದಂಥ ದುರಂತದ ವಾರ್ತೆಯನ್ನು ಕೇಳಿದ ಮರುಕ್ಷಣದಲ್ಲಿ ಧೃತಿಗೆಟ್ಟು ಕಡಿದ ಬಾಳೆಯ ಮರದಂತೆ ನಿನ್ನಪ್ಪ ಬಿದ್ದರೆ ನೀನು ಮುನನ್ನ ಸಮಾಧಾನ ಪಡಿಸುವುದಕ್ಕೆ ಮುಂದಾದಿಯಲ್ಲ. ಮಗಳಿದ್ರೆ ನಿನ್ನಂಥವಳು ಇರಬೇಕಮ್ಮ. ನಿಜವಾಗಿಯೂ ನೀನೊಬ್ಬಳು ಕ್ಷಾತ್ರಿಯಾಣಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅಂತಹ ದೃಢ ಮನಸ್ಸು ಬೇಕು. ಯಾವಾಗಲೂ ಇಂತಹ ಗುರಿಯನ್ನಿರಿಸಿಕೊಂಡು ಸಾಗುವಾಗ ಅಂತಹ ದೃಢತೆ ಎನ್ನುವುದು ಬೇಕಮ್ಮ. ನನ್ನನ್ನೇ ಸಿಲುಕಿಸಿಬಿಟ್ಟೆ ನೀನು. ನಿಜವಾಗಿ ನಾನು ಎಂಥವ್ರ ಕೈಗೂ ಸಿಕ್ಕಿಬಿದ್ದವನಲ್ಲ, ಇವತ್ತು ನಿನ್ನ ಕೈಲಿ ಸಿಕ್ಕಿಬಿದ್ದೇನೆ. ಆಗಲ್ಲ, ನಾನು ತಪ್ಪಿ ಆಡಿದೆ ಎನ್ನುವುದಕ್ಕಿಂತ ನನ್ನ ಬಾಯಲ್ಲಿ ಬರಬಹುದಾದ ಒಂದೊಂದು ಮಾತು ಅದು ನನ್ನ ಮಾತಲ್ಲ, ತ್ರಿಮೂರ್ತಿಗಳ ಸಂಕಲ್ಪ. ಅವರ ಅಣತಿಯಂತೆ ನಡೆಯುವ ನಾನು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಬೇಕಾದ ಹಾಗೆ ಅನುಕೂಲನಾಗಿ ವ್ಯವಹರಿಸುವ ಸೂತ್ರದ ಗೊಂಬೆಯಮ್ಮ ನಾನು. ನನ್ನ ಬಾಯಿಂದ ಇಂತಹ ಮಾತನ್ನು ಅವರು ಆಡಿಸಿದ್ದಾರೆ ಅಂತಾದರೆ ಅದು ಸತ್ಯವಾಗಲೇಬೇಕು. ಅವರ ಮಾತು ಹುಸಿ ಆಗಬಾರ್ದು, ಅವರ ಸಂಕಲ್ಪ ಅದು. ಹಾಗಿದ್ರೆ ಈಗ ನೀನು ಅವನನ್ನು ಬದಲಾಯಿಸುವುದಕ್ಕೆ ಸಿದ್ಧಳಿಲ್ಲ. ಅವನಿಗೆ ನೀನು ಸ್ಥಾನವನ್ನು ಕೊಟ್ಟಾಗಿದೆ. ಎಷ್ಟು ದಿನ ಬದುಕಿದ್ದಾರೆ ಎನ್ನುವುದಕ್ಕಿಂತಲೂ ಹೇಗೆ ಬದುಕಿದ ದಿವಸ ಹೇಗೆ ಎನ್ನುವುದು ಮುಖ್ಯ. ಸರಿಯಮ್ಮ. ಅಷ್ಟೇ ಅಲ್ಲ, ಒಮ್ಮೆ ಹೃದಯ ಸಿಂಹಾಸನದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಆನಂತರದಲ್ಲಿ ಅದನ್ನು ನೀನು ಬದಲಿಸಿದೆ ಅಂತಾದರೆ ಅದಕ್ಕೊಂದು ಅರ್ಥ ಅಂತ ಇರಲ್ಲ. ಆರದು ಮನಸ್ಸಾವರಿಸಿ ಆಗಿದೆ. ಇದು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಗಳಿಗೆ ಸಂಬಂಧ. ಹಾಗೆ ಬದಲಾಯಿಸಿದೆ ಅಂತಾದರೆ ಮಾನಸಿಕ ವ್ಯಭಿಚಾರ ಅಂತ ಹೇಳಿಸಿಕೊಳ್ತದೆ. ಆಗಲಮ್ಮ, ನನ್ನ ಮಾತು ಹುಸಿಯಾಗಬಾರದು. ನಿನ್ನ ಅಂಥ ದೃಢ ಸಂಕಲ್ಪ ಅದು ಸ್ಥಿರವಾಗಿ ನಿಲ್ಲಬೇಕು. ಆಗಲಂತೆ ಅದಕ್ಕೆ ಬೇಕಾದಂತಹ ಮಾರ್ಗವನ್ನು ನಾನು ಸೂಚಿಸ್ತೇನೆ. ಹೇಳಿ, ನಮ್ಮಪ್ಪ ಸ್ವಲ್ಪ ಸರಿ ಕೇಳಿ. ಯೋಚಿಸಬೇಕಾದದ್ದಿಲ್ಲ. ನಿನ್ನ ಮಗಳು ಸುಮಂಗಲಿಯಾಗಿ ಬದುಕಬೇಕು. ಅವರ ಸುದೀರ್ಘವಾದಂಥ ದಾಂಪತ್ಯವನ್ನು ನೀನು ನೋಡಬೇಕು. ಅದಕ್ಕೆ ಅವಕಾಶ ಎನ್ನುವುದಿದೆ, ಉಂಟ ಅವಕಾಶ ಎನ್ನುವುದಿದೆ. ಹೇಳಿಸು. ಅದು ಹೇಗೆ, ನಾವು ಏನು ಮಾಡಬೇಕು, ಹೇಗೆ ನಡೆದುಕೊಳ್ಳಬೇಕು? ಅದಕ್ಕೆ ನಮ್ಮ ಪ್ರಯತ್ನ ಎನ್ನುವುದು ಬೇಕು, ದೃಢ ಸಂಕಲ್ಪ ಎನ್ನುವುದು ಬೇಕು. ಅದಕ್ಕೆ ದೈವಾನುಗ್ರಹ ಎನ್ನುವುದು ಪ್ರಾಪ್ತವಾಗಬೇಕು. ಸರಿ, ನಾನೇ ಸೂಚಿಸ್ತೇನೆ. ನಾನು ಸಿದ್ಧಳಿದ್ದೇನೆ. ಏನು ಮಾಡಬೇಕು ಹೇಳಿ. ವಟ ಸಾವಿತ್ರಿ ವ್ರತ ಎನ್ನುವುದಿದೆ. ಅಂದರೆ ಆ ವ್ರತವನ್ನ, ಅದು ವ್ರತ ಹೆಣ್ಣು ಮಕ್ಕಳೇ ಆಚರಿಸಬೇಕಾದ. ಅಂದರೆ ಪತಿಯ ಆಯುಷ್ ದೀರ್ಘಾಯುವಾಗುವ ಹಾಗೆ ಆ ದೇವಿಯ ಅನುಗ್ರಹಕ್ಕೆ ಪಾತ್ರಳಾಗುವುದು. ಅದಕ್ಕೆ ಬೇಕಾದಂಥ ವಿಧಿವಿಧಾನಗಳು, ಉಚ್ಚರಿಸಬೇಕಾದಂಥ ಮಂತ್ರ, ಉಚ್ಚರಿಸಬೇಕಾದ ವಿಧಾನ ಎಲ್ಲವನ್ನು ನಾನು ಸೂಚಿಸ್ತೇನಂತೆ. ಶುಚಿರ್ಭೂತಲಾಗಿ ದೇವರ ಸ್ಥಾನವನ್ನು ನಾನು ಎಲ್ಲರೂ ಸೂಚಿಸ್ತೇನೆ. ತಪ್ಪಾಗಲಿಕ್ಕಿಲ್ಲ. ನಾರದರ ಮಾತನ್ನ ಕೇಳಿದ ಮರುಗಳಿಗೆಯಲ್ಲಿ ತಲೆಯ ಮೇಲೆ ಬೆಟ್ಟದೋಪಾದಿಯಲ್ಲಿಯೇ ಸಮಸ್ಯೆ ಮೂಡಿತು ಎಂದು ಭಾವಿಸಿಕೊಂಡಿದ್ದೆ. ಅವರೇ ಅದಕ್ಕೆ ಉಪಸಂಹಾರವನ್ನ ಸೂಚಿಸಿದರು. ಬೆಟ್ಟದೋಪಾದಿಯಲ್ಲಿರುವಂತಹ ಸಮಸ್ಯೆ ಎನ್ನುವಂತಹದ್ದು ಮಂಜುಗಡ್ಡೆಯ ಉಪಾದಿಯಲ್ಲಿ ಕರಗಿ ಹೋಯಿತು. ವಿಷಯವನ್ನ ದ್ಯುಮತ್ಸೇನ ಮತ್ತು ಶೇಪರಿಗೆ ತಿಳಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಮೇಧ್ಯಾರಣ್ಯವನ್ನ ಸೇರಿ ಗೌತಮ ಮಹರ್ಷಿಯ ಆಶ್ರಮದಲ್ಲಿರುವಂತಹ ಅವರನ್ನ ಕಂಡೆ. ದ್ಯುಮತ್ಸೇನಲ್ಲಿ ವಿಷಯವನ್ನ ತೋಡಿಕೊಂಡೆ. ಆದರೆ ದ್ಯುಮತ್ಸೇನ ಓರಿಸುವಂತಹ ಮನಸ್ಸನ್ನು ಮಾಡಲಿಲ್ಲ. ಯಾಕಾಗಿ? ತಾನೊಬ್ಬ ಕುರುಡ, ತನ್ನ ಮಡದೆಯಾಗಿರುವಂತಹ ಶೇಪೆ ಒಬ್ಬಳು ಕುಂಟಿ, ಇಂಥವನ ಮಗನಾಗಿರುವಂತಹ ಸತ್ಯವಾನ ಹೇಗೆ ನಿಮ್ಮ ಮಗಳನ್ನು ಒರಿಸುವುದಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಆಡಿಬಿಟ್ಟ. ಆ ಸಂದರ್ಭದಲ್ಲಿ ಗುರುಗಳಾಗಿರುವಂತಹ ಗೌತಮನಲ್ಲಿಯೇ ಹೋಗಿ ಬೇಡಿಕೊಂಡಂತಹ ವೇಳೆ ಅವರು ಇದೇ ಯೋಗ್ಯ ಎನ್ನುವಂತಹ ಸೂಚನೆಯನ್ನ ನೀಡಿದರು. ಹಾಗಾಗಿ ಹಿತಮಿತವಾಗಿರುವಂತಹ ಪರಿವಾರವನ್ನು ಕೂಡಿಕೊಂಡು ದಿಪ್ಪಣ ಸಮೇತನಾಗಿ ಹೋಗಿ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿಯೇ ಮದುವೆಯ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ಪೂರೈಸಿದ್ದೇನೆ ಎಂಬಲ್ಲಿಗೆ ನನ್ನ ಜೀವನದಲ್ಲಿರುವಂತಹ ಅನೇಕ ದಿವಸಗಳ ಚಿಂತೆ ಎನ್ನುವಂತಹದ್ದು ದೂರ ಆಯಿತು ಎನ್ನುವುದಾಗಿ ಭಾವಿಸಿಕೊಳ್ತಾ ಇದ್ದೇನೆ. ಆದರೆ ಚಿಂತೆಯೇ ಇರಲಿ, ಆಸೆಯೇ ಇರಲಿ, ಅಹಿಯೇ ಇರಲಿ, ಅವುಗಳ ಮುಖ ಎನ್ನುವಂತಹದ್ದು ಮೇಲ್ಮುಖವಾಗಿರುತ್ತದೆ. ಆ ನೆಲೆಯಲ್ಲಿ ಈ ರೀತಿಯಾಗಿ ಮಗಳಿಗೆ ಮದುವೆ ಆಗಲಿಲ್ಲ ಎನ್ನುವಂತಹ ಚಿಂತೆ ಇಷ್ಟು ದಿವಸ ಭಾವಿಸಿದರೂ ಸಹ ಅದು ನಿವಾರಣೆ ಆಯಿತು ಸತ್ಯ. ಮತ್ತೆ ಆಸೆ ಎನ್ನುವಂತಹದ್ದು ಚಿಗುರುಡಿಯುತ್ತಾ ಇದೆ.
ಮಗಳ ಸಾಂಸಾರಿಕ ಜೀವನವನ್ನ ಕಂಡದ್ದೇನೋ ಸತ್ಯ. ಮೊಮ್ಮಕ್ಕಳು ಯಾವಾಗ ಆಗ್ತಾರೆ ಎನ್ನುವಂತ ಆಸೆ, ಅವರನ್ನ ಕಾಣಬೇಕು ಎನ್ನುವಂತ ಬಯಕೆ ಆಗಲಿಯಂತೆ ಇಷ್ಟೆಲ್ಲವನ್ನ ಯಥಾಯೋಗ್ಯವಾಗಿ ನೆರವೇರಿಸಿಕೊಟ್ಟಿರುವಂತಹ ಸಾವಿತ್ರಿ ದೇವಿಯ ಅನುಗ್ರಹ ನನ್ನ ಮಗಳು ಮತ್ತು ಅಳಿಯನ ಮೇಲೆ ಇರ್ತದೆ. ಆದಷ್ಟು ಬೇಗ ಮೊಮ್ಮಕ್ಕಳನ್ನ ಕಾಣುವಂತ ಯೋಗ ನನ್ನ ಪಾಲಿಗೆ ಬರ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿಯೇ ಜೀವನವನ್ನ ಸಾಗಿಸ್ತೇನೆ ಅಂತ ನೋಡಿ. ಹೀಗೊಂದು ಮಾತುಂಟು, ಬದುಕಿನಲ್ಲಿ ನಾವು ಬಯಸಿದ್ದೆಲ್ಲವೂ ನಡೆಯುವುದಿಲ್ಲ, ನಡೆಯುವುದೆಲ್ಲವೂ ನಾವು ಬಯಸಿದ್ದು ಆಗಿರುವುದಿಲ್ಲ. ಬಯಸದೆಯೇ ಭಾಗ್ಯವೊಂದು ನನಗೆ ದೊರಕಿತಲ್ಲ, ಅದಿಲ್ಲ ಅಂತಾದರೆ ಎಲ್ಲವನ್ನೂ ಕಳೆದುಕೊಂಡು ಈ ಕಾನನವನ್ನು ಸೇರಿದ ನಾನು ರಾಜಕುಮಾರಿಯಾದಂತಹ ಸಾವಿತ್ರಿಯನ್ನು ಕೈ ಹಿಡಿಯುವುದಕ್ಕೆ ಸಾಧ್ಯವಿತ್ತೆ? ಎಲ್ಲವೂ ಆ ವಿಧಿಯ ಇಚ್ಛೆ ಎಂದು ಭಾವಿಸಿದ್ದೇನೆ. ವ್ಯವಸ್ಥಿತ ರೀತಿಯಲ್ಲಿ ಸಾವಿತ್ರಿಯನ್ನು ವಿವಾಹವಾಗಿ ಈ ಆಶ್ರಮ ಪ್ರದೇಶಕ್ಕೆ ಬಂದಿದ್ದೇನೆ. ಅವಳನ್ನು ಮದುವೆಯಾಗುವುದಕ್ಕಿಂತ ಮುಂಚಿತವಾಗಿರುವ ಗೊಂದಲಕ್ಕಿಂತ ಮದುವೆ ಆದ ಮೇಲೆ ನನ್ನಲ್ಲಿ ಚಿಂತೆ ಹೆಚ್ಚಾಗಿತ್ತು. ಎಷ್ಟೆಂದರೂ ಅರಮನೆಯಲ್ಲಿ ಬೆಳೆದವಳು ಈ ಆಶ್ರಮದ ವಾತಾವರಣಕ್ಕೆ ಹೇಗೆ ಹೊಂದಿಕೊಂಡಾಳು ಎನ್ನುವ ಯೋಚನೆ ನನ್ನಲ್ಲಿತ್ತು. ಆದರೆ ನನ್ನ ನಿರೀಕ್ಷೆಗೂ ಮೀರಿ ಸಾವಿತ್ರಿ ಇಲ್ಲಿಯ ಪ್ರದೇಶಕ್ಕೆ ಹೊಂದಿಕೊಂಡಿದ್ದಾಳೆ. ಗುರು ಹಿರಿಯರ ಸೇವೆಯನ್ನು ಮಾಡುತ್ತಾ, ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾಳೆ. ಹೌದು, 2-3 ದಿನಗಳಾಯಿತು ಆಶ್ರಮದಲ್ಲಿ ಸಾವಿತ್ರಿ ಎಲ್ಲಿಯೂ ಕಾಣಲಿಲ್ಲ. ಎಲ್ಲಿರಬಹುದು? ಕ್ಷಮ್ಯವು ನೋಡು ದಿವಸ 4ನೆದಿದು ಅನಸನು ವ್ರತ ಪಿಡಿದು ಅನಸನು ವ್ರತ ಪಿಡಿದು ತನುವೆಂಬಲತೆ ಬಾಡಿ ಪ್ರಣಯ ತಪ್ಪುತ್ತಲಿದೆ. ತನುವೆಂಬಲತೆ ಬಾಡಿ ಪ್ರಣಯ ತಪ್ಪುತ್ತಲಿದೆ. ದಣಿದೆ ಭೋಜನ ಬಂಬಾಡೆ ತನುವೆಂಬಲತೆ ಬಾಡಿ ಪ್ರಣಯ ತಪ್ಪುತ್ತಲಿದೆ. ದಣಿದೆ ಭೋಜನ ಬಂಬಾಡೆ ಆಶ್ರಮದಲ್ಲೆಲ್ಲ ನಿನ್ನನ್ನು ಕಾಣದೇ ಇದ್ದಾಗ ಕೇಳಿದಾಗ ದೇವರ ಕೋಣೆಯನ್ನು ನೀನು ಸೇರಿದ್ದೀಯೆ ಅಂತ ಹೇಳಿದರು. ಹೌದು, ಬಂದು ನೋಡ್ತೇನೆ, ಕಣ್ಮುಚ್ಚಿ ಕುಳಿತಿದ್ದೀಯೆ, ಧ್ಯಾನಸ್ಥಳಾಗಿದ್ದೀಯೆ, ಯಾವುದೋ ವ್ರತವನ್ನು ಕೈಗೊಂಡಿದ್ದೀಯೆ ಎಂಬುದು ತಿಳಿಯಿತು. ಏನೇ ಇದೆಲ್ಲ? ಈ ವಯಸ್ಸಿನಲ್ಲಿ ಈ ವ್ರತ ತಪಗಳೆಲ್ಲ ಬೇಕೇನೆ? ಅದೆಲ್ಲ ಬೇಕಾಗುವುದು ವಾರ್ಧಕ್ಯದಲ್ಲಲ್ವೇನೆ? ಏನೇ 3 ದಿವಸದಿಂದ ನೀನು ಊಟವನ್ನು ಮಾಡಲಿಲ್ಲವಂತೆ, ಹೊರಗೆ ಹೋಗಿದ್ದೀಯೆ, ಮುಖ ಎಲ್ಲ ಬಾಡಿ ಹೋಗಿದೆ, ಕಣ್ಣುಗಳು ಕಳೆಗುಂದಿದೆ, ಧ್ವನಿ ಕ್ಷೀಣವಾಗಿದೆ. ಯಾಕೆ? ಬಾರ ಊಟ. ಏನಿದು ನಾದ ಕೈಯಲ್ಲಿ ಬುಟ್ಟಿ, ಏನಿದು ನಾದ ಕೈಯಲ್ಲಿ ಬುಟ್ಟಿ, ಬೆಗಲಲ್ಲಿ ಏನಿದು ಕೊಡಲಿದೆ, ಬೆಗಲಲ್ಲಿ ಏನಿದು ಕೊಡಲಿದೆ. ಏನಿದೆ ನಿಜ ಪಯಣವು ಪ್ರಾಣನಾಥನೆ, ಏನಿದೆಲ್ಲಿಯ ಪಯಣವು ಪ್ರಾಣನಾಥನೆ, ಏನಿದಿಷ್ಟಾತುರವೇ ನಿಮಗೆ, ಏನಿದಿಷ್ಟಾತುರವೇ. ನನ್ನ ಮಾತು ಒತ್ತುತ್ತೀರಿ. ಏನು ನೀವು ನನ್ನನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಅಂತ ಭಾವಿಸಿಕೊಂಡು ನಿಮ್ಮ ಮಾತುಗಳನ್ನೆಲ್ಲ ಕೇಳುತ್ತಲೇ ಇದ್ದೇನೆ. ನಿನ್ನನ್ನೇ ಹುಡುಕುತ್ತಾ ಬಂದಿದ್ದೇನೆ. ಕೇವಲ ಹುಡುಕುವುದಲ್ಲ, ನಿನಗೂ ಹೊರಟವರಾಗೆ ಕಾಣಿಸ್ತಾ ಇದೆ. ಕೈಯಲ್ಲಿ ನೋಡಿ ಪರಶು ಇದೆ.
ಈ ಕಡೆಯಲ್ಲಿ ಬುಟ್ಟಿ ಇದೆ. ಎಲ್ಲಿ ಹೊರಟಿದ್ದೀರಿ? ಏನು ವಿಶೇಷ? ಅರ್ಧಾಂಗಿ